ಸಿಂಧೂರ ಪ್ರತಿಕಾರದಲ್ಲಿ ಈಗ ಭಾಗ 2 ಏನು ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯುದ್ಧದ ಮಧ್ಯೆಯೂ ಕೂಡ ಪಾಕಿಸ್ತಾನಕ್ಕೆ IMF ನಿಂದ ಸಾಲ ಸಿಕ್ಕಿದೆ. 2 ಪ್ಯಾಕೇಜ್ನಲ್ಲಿ IMF ನಿಂದ ಸಾಲ ಮಂಜೂರಾಗಿದೆ. ಭಾರತದ ವಿರೋಧದ ಮಧ್ಯೆಯೂ ಕೂಡ ಪಾಕಿಸ್ತಾನಕ್ಕೆ ಸಾಲ ಲಭ್ಯವಾಗಿರೋದು. ಯುದ್ಧದ ಮಧ್ಯೆಯೂ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿಯಾಗಿ ಈಗ ದುಡ್ಡು ಸಿಗ್ತಾ ಇರುವಂಥದ್ದು ಒಂದು ಶಕ್ತಿ ಸಿಕ್ಕಂಗಾಗಿದೆ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು, ಬಹಳ ನಂಬಕ್ಕೆ ಹೋಗಬೇಡಿ, ಯಾರು ಹಿಂದೆಯಿಂದ ಪಾಕಿಸ್ತಾನಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ ಏನು ಅಂತ ಹೇಳಿ. ಅಲ್ಲಿ ಮೊದಲೇ ಸಾಲ ಇದೆ ಪಾಕಿಸ್ತಾನದ್ದು IMFನಲ್ಲಿ. ಆ ಸಾಲ ಇಟ್ಕೊಂಡು ಕೂಡ ಮತ್ತೆ ಸಾಲವನ್ನು ಪಡ್ಕೊಳ್ತಾ ಇದೆ ಅಂತಂದರೆ ಯಾವ ಹಂತಕ್ಕೆ ಹೋಗಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. IMFಲ್ಲಿ ಸಾಲ ಇದೆ ಅವ್ರದ್ದು, ಈಗಾಗಲೇ ತೀರಿಸಿಲ್ಲ ಅದನ್ನು. ಅದರ ಮಧ್ಯದಲ್ಲಿ ಮತ್ತೆ ಸಾಲವನ್ನು ಕೇಳಿದೆ, ಆ ಸಾಲವನ್ನು ಕೊಟ್ಟಿದ್ದಾರೆ. ಅದು 2 ರೀತಿಯಲ್ಲಿ ಕೇಳಿಕೊಂಡಿದೆ. ಒಂದು, ನಮ್ಮಲ್ಲಿ ಆಗಿರುವಂತಹ ಹವಾಮಾನ ವೈಪರೀತ್ಯದಿಂದ ಆಗಿರುವಂಥ ಸಮಸ್ಯೆ, ಸೊ ಹಾಗಾಗಿ ನಮಗೆ ಆರ್ಥಿಕವಾಗಿ ದುಸ್ಥಿತಿ ಆಗಿಬಿಟ್ಟಿದೆ, ಅದಕ್ಕೆ ಕೊಡಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ಇದ್ದಾರೆ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ. ಶಬೀರ್, ಈಗ IMFನಿಂದ ಸಾಲವನ್ನು ಪಡ್ಕೊಳ್ಳೋದ್ರಲ್ಲಿ ಈಗ ಮತ್ತೆ ಪಾಕಿಸ್ತಾನ ಯಶಸ್ವಿಯಾಗಿದೆ. ಈ ಹಿಂದೆಯೂ ಕೂಡ ಸಾಲವನ್ನು ಪಡ್ಕೊಂಡಿದ್ದೇನೆ, ತೀರಿಸಿಲ್ಲ. ಅದು ಈ ಬಾರಿ ಏನು ಕಾರಣಗಳನ್ನು ಕೊಟ್ಟಿತ್ತು, ಮತ್ತು ಯಾವ ರಾಷ್ಟ್ರಗಳು ಅವರಿಗೆ ಸಹಾಯಕ್ಕೆ ನಿಂತ್ಕೊಂಡಿದ್ವು? ಅರುಣ್, ನೋಡಿ, IMFನ ಸಾಲ ಲಾಂಗ್ ಟೆನ್ಯೂರಲ್ಲಿ ಆಗುತ್ತೆ. ಭಾಳಷ್ಟು ವರ್ಷಗಳ ಸಮಯವನ್ನು ತೆಗೆದುಕೊಂಡು ಅದನ್ನು ವಾಪಸ್ ತೀರಿಸುವಂಥ ಪ್ರಕ್ರಿಯೆಗಳು ಕೂಡ ಇರ್ತವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪಾಕಿಸ್ತಾನ ಸಾಕಷ್ಟು ಸಾಲಗಳನ್ನು IMFನಿಂದ ತೆಗೆದುಕೊಂಡಿರುವಂಥದ್ದು, ಅದನ್ನು ವಾಪಸ್ ತೀರಿಸುವಂಥ ಪ್ರಕ್ರಿಯೆಗಳು ಕೂಡ ಈಗ ನಿಧಾನಗತಿಯಲ್ಲಿ ನಡೀತಾ ಇರುವಂಥದ್ದು. ಆದರೆ ಪಾಕಿಸ್ತಾನ ಈಗಾಗಲೇ ಸಾಕಷ್ಟು ಆರ್ಥಿಕ ದುರ್ಗತಿಯ ಸ್ಥಿತಿಯನ್ನು ತಲುಪಿರುವಂಥದ್ದು. ಈ ಹಂತದಲ್ಲೂ ಕೂಡ ಪಾಕಿಸ್ತಾನಕ್ಕೆ ನೆರವನ್ನು ಕೊಡುವಂಥ ಕೆಲಸವನ್ನು ಈಗ IMF ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇತ್ತೀಚೆಗೆ IMF ಮುಖ್ಯಸ್ಥರನ್ನು ಕೂಡ ಭಾರತ ಸರ್ಕಾರ ಅವರಿಗೆ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಪಾಕಿಸ್ತಾನ IMF ಕೊಡುವಂತಹ ಸಾಲವನ್ನು ತೆಗೆದುಕೊಂಡು ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಾ ಇದೆ, ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಅವರಿಗೆ ಹಣಕಾಸಿನ ನೆರವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಭಾರತದ ತೀವ್ರ ವಿರೋಧದ ನಡುವೆಯೂ ಕೂಡ ಈಗ IMF $2.3 ಬಿಲಿಯನ್ ದೊಡ್ಡ ಪ್ರಮಾಣದ ಆರ್ಥಿಕ ನೆರವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದೆ. 2 ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಈ ಹಣಕಾಸಿನ ನೆರವನ್ನು ಕೊಡಲಾಗಿರುವಂಥದ್ದು. ಆದರೆ ಈ ಅಪ್ರೋಚ್ ಏನಿದೆ ಅಂದರೆ, ಪಾಕಿಸ್ತಾನ ಈ ಹಿಂದೆಯೂ ಕೂಡ ಲೋನ್ಗೆ ಅಪ್ಲೈ ಮಾಡಿತ್ತು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪೇಪರ್ ವರ್ಕ್ಗಳು ಕೂಡ ಬಹಳಷ್ಟು ದಿನಗಳ ಹಿಂದೆಯೂ ಕೂಡ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು ಈಗ ಏನು ಗೊತ್ತಾಗ್ತಾ ಇರುವಂಥದ್ದು. ಭಾರತ ಇತ್ತೀಚೆಗೆ ಒಂದಿಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಆದರೆ IMF ಈ ಎಲ್ಲ ವಿರೋಧಗಳನ್ನು ಕೂಡ ಬದಿಗಿಟ್ಟು ಈಗ ಪಾಕಿಸ್ತಾನಕ್ಕೆ ಹೊಸದಾಗಿ ಸಾಲ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಅರುಣ್, ಒಂದು ಕಡೆಗೆ ಈಗ ಪಾಕಿಸ್ತಾನಕ್ಕೆ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇದು ಸಿಕ್ಕಿರೋದು ಒಯಾಸಿಸ್ನಲ್ಲಿ ನೀರು ಸಿಕ್ಕಂಗೆ ಆದಂಗಾಗಿದೆ. ಅದನ್ನು ಡೆಫಿನೆಟ್ಲಿ ಅದು ಬಳಕೆ ಮಾಡುವಂಥದ್ದು ಇದೇ ಉದ್ದೇಶಕ್ಕೆ ಅಂತ ಕಾಣಿಸುತ್ತೆ. ಬಟ್ IMF ಕಂಡೀಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡುತ್ತಾ ಪಾಕಿಸ್ತಾನ? ಅರುಣ್, ನೋಡಿ, IMF ಸಾಲವನ್ನು ಕೊಟ್ಟರೂ ಕೂಡ ಅದನ್ನು ಸಿಂಗಲ್ ಶಾರ್ಟಲ್ಲಿ ಅಥವಾ ಒನ್ ಟೈಮ್ ಅಮೌಂಟ್ ಆಗಿ ಕೊಡಲ್ಲ. ಇಲ್ಲಿ ನಡೆಯುವಂಥ ಕೆಲಸಗಳ ಮತ್ತು ಪ್ರಗತಿಯ ಆಧಾರದ ಮೇಲೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಂತವಾಗಿ ಇನ್ಸ್ಟಾಲ್ಮೆಂಟ್ಗಳ ರೂಪದಲ್ಲಿ ಸಾಲವನ್ನು ಕೊಡುವಂಥ ಕೆಲಸವನ್ನು IMF ಮಾಡುತ್ತೆ. ಸೊ ಈಗ ನಿರ್ದಿಷ್ಟವಾಗಿ ಯಾವ ಪ್ರೋಗ್ರಾಮ್ಗಳಿಗೆ ಅಥವಾ ಯಾವ ಪ್ರಾಜೆಕ್ಟ್ಗಳಿಗೆ ಈ ಒಂದು ಹಣವನ್ನು ಕೇಳಲಾಗಿರುತ್ತೆ, ಆ ಪ್ರಾಜೆಕ್ಟ್ಗಳ ಕಾರ್ಯಪ್ರಗತಿಯನ್ನು ಕೂಡ ಪಾಕಿಸ್ತಾನ IMFಗೆ ಕೊಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಮುಂದಿನ ಹಂತಗಳಲ್ಲಿ ಹಣವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಆದರೆ ಇಲ್ಲಿ ಇರುವಂತ ಮುಖ್ಯವಾದಂತ ಒಂದು ಕಾಳಜಿ ಏನು ಅಂದ್ರೆ, ಈಗ ಬರುವಂತ ಹಣವನ್ನ ಅರ್ಧದಷ್ಟು ಭಯೋತ್ಪಾದನೆ ಚಟುವಟಿಕೆಗೆ ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಮೇಲ್ನೋಟಕ್ಕೆ IMF ಕೊಡುವಂತ ಹಣವನ್ನ ಪ್ರಾಜೆಕ್ಟ್ಗೆ ಖರ್ಚು ಮಾಡ್ತಿದೀವಿ ಅಂತ ತೋರಿಸಿದ್ರು ಕೂಡ ಅದರ ಬಹುತೇಕ ಪಾಲು ಕೂಡ ಭಯೋತ್ಪಾದನೆಯ ಪೋಷಣೆಗೆ ಹೋಗುತ್ತೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಅದೆಲ್ಲದಕ್ಕೂ ಕೂಡ ಆನ್ ದಿ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಇಲ್ಲದೆ ಇದ್ರೂ ಕೂಡ ಆಫ್ ದಿ ರೆಕಾರ್ಡ್ ಅಲ್ಲಿ ಪಾಕಿಸ್ತಾನ ಏನನ್ನ ಮಾಡಬೇಕು ಅಥವಾ IMFಗೆ ಏನು ಕಣ್ತಪ್ಪಿಸಿ ಯಾವ ರೀತಿಯಾಗಿ ಭಯೋತ್ಪಾದನೆಯನ್ನು ಪೋಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡುತ್ತೆ. ಆದರೂ ಕೂಡ ಅದು ಆ ಎಲ್ಲ ಬೆಳವಣಿಗೆಗಳ ಹೊರತಾಗಿಯೂ ಕೂಡ ಈಗ IMF ಪಾಕಿಸ್ತಾನಕ್ಕೆ ಸಾಲವನ್ನು ಕೊಟ್ಟಿರುವಂಥದ್ದು. ಅರುಣ್,